ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಭವ್ಯಗೌಡ ಆ ಹುಡುಗಿ ಅಂತೂ ಏನ್ ಮಾಡಿದ್ರು ತಪ್ಪು ಅನ್ನೋ ರೀತಿ ಆಗೋಗಿದೆ. ಆ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿದೆ. ಬಿಗ್ ಬಾಸ್ ಇಂದ ಬಂದ ಮೇಲಂತೂ, ಅದರಲ್ಲೂ ಕರ್ಣ ಸೀರಿಯಲ್ ನ ಸೆಕೆಂಡ್ ಪ್ರೋಮೋ ಬಂದ ಮೇಲಂತೂ ನೆಗೆಟಿವಿಟಿ ಅನ್ನೋದು ತುಂಬಾನೇ ಜಾಸ್ತಿ ಆಗೋಗಿದೆ ಭವ್ಯಗೌಡ ಅವರ ವಿರುದ್ಧ. ಭವ್ಯಗೌಡ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇರೋದಂತೂ ನಿಜ. ಬಟ್ ಆ ಫ್ಯಾನ್ ಬೇಸ್ ಗಿಂತ ಹೆಚ್ಚಾಗಿ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಿರುವಂತಹ ಫ್ಯಾನ್ಸ್ ಗಳೇ ಜಾಸ್ತಿ ಆಗೋಗಿದ್ದಾರೆ ಅಂತ ಹೇಳ್ಬೋದು. ಆ ಹುಡುಗಿ ಅವ್ರಿಗೆ ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಭವ್ಯಗೌಡ ಅವರ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಹೇಟ್ರೆಡ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಿದೆ. ಲೈಕ್ ಭವ್ಯಗೌಡ ಅವರು ಸೀರಿಯಲ್ ಮಾಡ್ತೀವಿ ಅಂದ್ರೂ ತಪ್ಪು. ಲೈಕ್ ಸೀರಿಯಲ್ ಯಾವುದೋ ಒಂದು ಪ್ರೋಮೋ ಬಂತು ಅಂತಂದ್ರೆ ಭವ್ಯಗೌಡ ಅವರು ಇದ್ರೆ ನಾವು ಸೀರಿಯಲ್ ನೋಡಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಾರೆ. ಭವ್ಯಗೌಡ ಅವ್ರು ಯಾವ್ದಾದ್ರು ಒಂದು ಆಡ್ ಶೂಟ್ ಮಾಡಿದ್ದಾರೆ ಅಂತಂದ್ರೆ ಅದು ಕೂಡ ತಪ್ಪು. ಭವ್ಯಗೌಡ ಅವ್ರನ್ನ ಬಿಟ್ರೆ ಬೇರೆ ಯಾರು ಸಿಗಲ್ವಾ ನಿಮ್ಗೆ ಆಡ್ ಶೂಟ್ ಮಾಡೋದಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಾರೆ. ಈ ಕಡೆ ಭವ್ಯಗೌಡ ಅವ್ರ ಆಡ್ ಶೂಟ್ ಮಾಡೋದು ತಪ್ಪಾಗ್ತಿದೆ. ಭವ್ಯಗೌಡ ಅವ್ರು ಯಾವ್ದೋ ಒಂದು ಸಿನಿಮಾ ಮಾಡ್ತೀವಿ ಅಂತ ಸಿನಿಮಾ ಸೈನ್ ಮಾಡೋದು ಕೂಡ ಅದು ಕೂಡ ತಪ್ಪಾಗ್ತಿದೆ. ಅಂಡ್ ಭವ್ಯಗೌಡ ಅವ್ರು ಯಾವ್ದೋ ಒಂದು ಸೀರಿಯಲ್ ಮಾಡ್ತೀವಿ ಅಂತ ಹೇಳಿ ಸೀರಿಯಲ್ ಸೈನ್ ಮಾಡಿದ್ರು ಕೂಡ ಅದು ಕೂಡ ತಪ್ಪಾಗ್ತಿದೆ. ಲೈಕ್ ಭವ್ಯಗೌಡ ಅವ್ರು ಏನೇ ಮಾಡಿದ್ರು ತಪ್ಪಾಗ್ತಿದೆ. ಯಾವ್ದೋ ಒಂದು ಫಂಕ್ಷನ್ಸ್ ನ ಅಟೆಂಡ್ ಮಾಡಿದ್ರು ಅಲ್ಲೂ ಕೂಡ ತಪ್ಪನ್ನ ಹುಡುಕ್ತೀರಾ. ಅಂಡ್ ಯಾರ ಜೊತೆನೂ ಕಾಲಲ್ಲಿ ಮಾತಾಡ್ತಿದ್ದಾರೆ ಅಂತಂದ್ರೆ ಅಲ್ಲೂ ಕೂಡ ಲೈಕ್ ಭವ್ಯಗೌಡ ಅವ್ರಿಗೆ ಬೇರೆ ಬಾಯ್ ಫ್ರೆಂಡ್ ಇದ್ದಾರೆ, ತ್ರಿವಿಕ್ರಮ್ ಅವ್ರನ್ನ ಅದಕ್ಕೋಸ್ಕರನೇ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿ ಅಲ್ಲೂ ಕೂಡ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಆ ಹುಡುಗಿ ಬಗ್ಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಅನ್ನೋದು ಹಾಕ್ತೀರಾ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಭವ್ಯಗೌಡ ಹೆಸರಂತೂ ಬಿಗ್ ಬಾಸ್ ಮುಗ್ದು 4-5 ತಿಂಗಳು ಆಗ್ತಾ ಬಂದ್ರು ಕೂಡ ಭವ್ಯಗೌಡ ಅವರ ಹೆಸರು ಟಾಪ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಬಟ್ ಪಾಸಿಟಿವ್ ಆಗಿಲ್ಲ, ನೆಗೆಟಿವ್ ಆಗಿನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಆ ಮಟ್ಟಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭವ್ಯಗೌಡ ಅವರ ಬಗ್ಗೆ ನೆಗೆಟಿವಿಟಿ ಅನ್ನೋದು ಸ್ಪ್ರೆಡ್ ಆಗ್ತಿದೆ. ಅಂಡ್ ಭವ್ಯಗೌಡ ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತ್ರಿವಿಕ್ರಮ್ ಅವರಾಗಿರ್ಬೋದು ಅಥವಾ ಭವ್ಯಗೌಡ ಅವರಾಗಿರ್ಬೋದು ಇಬ್ರು ಕೂಡ ಅವರ ಒಂದು ರಿಲೇಶನ್ಶಿಪ್ ಬಗ್ಗೆ ಕ್ಲಾರಿಟಿ ಅನ್ನೋದನ್ನ ಕೊಟ್ಬಿಟ್ಟಿದ್ದಾರೆ. ಲೈಕ್ ಭವ್ಯಗೌಡ ಅವರು ಹೇಳಿದ್ದಾರೆ ನನ್ಗೂ ತ್ರಿವಿಕ್ರಮ್ಗೂ ಆಗ್ ಬರಲ್ಲ, ಸೊ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅನ್ನೋ ಕ್ಲಾರಿಟಿಯನ್ನ ಭವ್ಯಗೌಡ ಅವರು ಕೊಟ್ಟಿದ್ದಾರೆ. ಅಂಡ್ ತ್ರಿವಿಕ್ರಮ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು 2 ದಿನಕ್ಕೆ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ ಲೈಕ್ ನನ್ ಮಧ್ಯ ಮತ್ತೆ ಭವ್ಯಗೌಡ ಅವ್ರ ಮಧ್ಯ ಆ ರೀತಿಯಾದಂತಹ ಯಾವುದೇ ಫೀಲಿಂಗ್ಸ್ ಇಲ್ಲ. ಹೇಳ್ಬೇಕು ಅಂತಂದ್ರೆ ನನ್ಗಿಂತ ಭವ್ಯಗೌಡ ತುಂಬಾನೇ ಚಿಕ್ಕೋಳಾಗ್ತಾಳೆ, ಸೊ ಭವ್ಯಗೌಡ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಇದ್ರೆ ನೋಡಿ, ಸೊ ನಾನಂತೂ ಮದ್ವೆ ಆಗಕ್ಕೆ ರೆಡಿ ಇದೀನಿ ಅಂತ ಹೇಳಿ ತ್ರಿವಿಕ್ರಮ್ ಅವರು ಕೂಡ ಇವರಿಬ್ಬರ ವಿಚಾರವಾಗಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಈ ಕಡೆ ಇವ್ರ ಲೈಫ್ ನ ನೋಡ್ಕೊಂಡು ಇವ್ರ ಲೈಫ್ ಅಲ್ಲಿ ಈಗ ಏನೇನ್ ಮಾಡಕ್ಕಾಗತ್ತೆ ಅದನ್ನ ಮಾಡ್ಕೊಂಡು ಲೈಕ್ ದುಡಿಬೇಕು ಅಂತಂದ್ರೆ ಏನೋ ಒಂದ್ ಮಾಡ್ಲೇಬೇಕಲ್ವಾ, ಆ ಒಂದು ಕೆಲಸನ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ತ್ರಿವಿಕ್ರಮ್ ಅವರು ಇದಾರೆ. ಈ ಕಡೆ ಭವ್ಯಗೌಡ ಅವರು ಕೂಡ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಕರ್ಣ ಸೀರಿಯಲ್ ಅಲ್ಲಿ ಬಿಸಿ ಆಗಿದ್ದಾರೆ. ಸೊ ಇಬ್ರು ಕೂಡ ಅವರವರ ಕೆಲಸನ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಇಲ್ಲಿ ತ್ರಿವ್ಯ ಫ್ಯಾನ್ಸ್ ಗಳಂತೂ ನಾನು ಅನ್ಕೊಂಡಿದ್ದೆ ತುಂಬಾನೇ ಜೆನ್ಯೂನ್ ಫ್ಯಾನ್ಸ್ ಇದಾರೆ ಅಂತ ಹೇಳಿ, ಬಟ್ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ದಾರೆ ಈ ತ್ರಿವ್ಯ ಫ್ಯಾನ್ಸ್ಗಳು. ಈ ತ್ರಿವ್ಯ ಫ್ಯಾನ್ಸ್ ಬಂದ್ಬಿಟ್ಟು ತುಂಬಾನೇ ಜೆನ್ಯೂನ್ ಫ್ಯಾನ್ಸ್ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಅದರಲ್ಲೂ ಕೂಡ ಜೆನ್ಯೂನ್ ಫ್ಯಾನ್ಸ್ ಅನ್ನೋದು ಖಂಡಿತವಾಗ್ಲೂ ಇದ್ದಾರೆ, ಬಟ್ ಫೇಕ್ ಫ್ಯಾನ್ಸ್ ಜಾಸ್ತಿ ಆಗೋಗಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ನಿಮ್ಗೆ ತ್ರಿವಿಕ್ರಮ್ ಅವ್ರ ಇಷ್ಟನಾ ಭವ್ಯಗೌಡ ಅವ್ರ ಇಷ್ಟನಾ ಅಂತಂದಾಗ ನೀವು ತ್ರಿವ್ಯ ಫ್ಯಾನ್ಸ್ ಆಗಿದ್ರೆ ಇಬ್ರು ಇಷ್ಟ ಅಂತ ಹೇಳ್ಬೇಕು. ಲೈಕ್ ಅವ್ರಿಬ್ರು ಒಟ್ಟಿಗೆ ಇರ್ಲಿ ಅಥವಾ ಇಬ್ರು ಬೇರೆ ಇರ್ಲಿ, ಅವ್ರಿಬ್ರು ಬೇರೆ ಯಾವ್ದೋ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ಲಿ, ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರ ಫ್ರೆಂಡ್ ಆಗಿದ್ರು ಸರಿ ನಾವು ಸಪೋರ್ಟ್ ಮಾಡ್ತೀವಿ, ಅಥವಾ ಫ್ರೆಂಡ್ಸ್ ಅಲ್ಲದೆ ಇದ್ರು ಸಪೋರ್ಟ್ ಮಾಡ್ತೀವಿ, ಅಥವಾ ಮುಂದೆ ಯಾವ್ದೋ ಒಂದ್ ದಿವಸ ಕಪಲ್ಸ್ ಆಗ್ತಾರೆ ಅಂತ ಹೇಳಿದ್ರು ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿ ಇರ್ಬೇಕು. ನೀವ್ ಅಕಸ್ಮಾತ್ ತ್ರಿವ್ಯಾರ ಜೆನ್ಯೂನ್ ಫ್ಯಾನ್ಸ್ ಆಗಿದ್ರೆ. ಬಟ್ ನೀವೇನ್ ಮಾಡ್ತಿದ್ದೀರಾ, ಒಂದಿಷ್ಟು ಜನ ಯಾರನ್ನ ಫೇಕ್ ಫ್ಯಾನ್ಸ್ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಲೈಕ್ ಭವ್ಯಗೌಡ ಅವರು ತ್ರಿವಿಕ್ರಮ್ ಅವ್ರ ಜೊತೆ ಕಾಣಿಸ್ಕೊಳ್ತಿಲ್ಲ, ತ್ರಿವಿಕ್ರಮ್ ಅವ್ರನ್ನ ಭವ್ಯಗೌಡ ಅವರು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಿದ್ದಾರೆ. ಭವ್ಯಗೌಡ ಅವ್ರಿಗೆ ಬೇರೆ ಬಾಯ್ ಫ್ರೆಂಡ್ ಇದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಸ್ಪ್ರೆಡ್ ಆಗ್ತಿದೆ. ಸೊ ಈ ಕಾರಣಕ್ಕಾಗಿ ಭವ್ಯಗೌಡ ಅವ್ರನ್ನ ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಲೈಕ್ ಇಲ್ಲಿ ತ್ರಿವಿಕ್ರಮ್ ಅವ್ರನ್ನ ಸಪರೇಟ್ ಆಗಿ ಇಷ್ಟಪಡುವಂತಹ ಫ್ಯಾನ್ ಬೇಸ್ ಕೂಡ ಕಡಿಮೆ ಏನಿಲ್ಲ, ಅವರು ಕೂಡ ತುಂಬಾನೇ ಜಾಸ್ತಿ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಭವ್ಯಗೌಡ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಸ್ ಗಳನ್ನ ಹಾಕ್ತಿದ್ದೀರಾ. ಸೊ ಅದನ್ನ ಮಾಡಕ್ ಹೋಗ್ಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಹುಡುಗಿ ಈ ರೇಂಜ್ಗೆ ಹೆಸರು ಮಾಡ್ತಿದ್ದಾಳೆ, ಸೋಷಿಯಲ್ ಮೀಡಿಯಾದ ಮೂಲಕ ಇಲ್ಲ ಸೀರಿಯಲ್ಗೆ ಎಂಟ್ರಿ ಕೊಟ್ಟು ಸೀರಿಯಲ್ ಅಲ್ಲಿ ಈ ರೀತಿಯಾದಂತಹ ಟ್ರೆಂಡ್ ಅನ್ನ ಸೃಷ್ಟಿ ಮಾಡ್ತಿದ್ದಾಳೆ ಅಂತಂದ್ರೆ ಅದಕ್ಕೂ ಕೂಡ ಸಾಕಷ್ಟು ಎಫರ್ಟ್ಸ್ ಗಳನ್ನ ಅವರು ಕೂಡ ಹಾಕಿರ್ತಾರೆ. ಸೊ ಅದನ್ನೆಲ್ಲ ಮರೆಯೋದಕ್ಕೆ ಹೋಗ್ಬೇಡಿ. ಭವ್ಯಗೌಡ ಅವರು ಕೂಡ ಲೈಕ್ ರೀಲ್ಸ್ ಮಾಡ್ತಿದ್ರು ಅನ್ನೋ ಕಾರಣಕ್ಕಾಗಿ ಸೀರಿಯಲ್ ಸಿಕ್ತು, ಸೀರಿಯಲ್ ಸಿಕ್ಕಿದ ತಕ್ಷಣ ಅವರು ಹಿಟ್ ಆಗೋದ್ರು ಅನ್ನೋ ರೀತಿ ತುಂಬಾ ಈಸಿ ಏನಿರಲ್ಲ. ಅವ್ರವೇ ಕೂಡ ರೀಲ್ಸ್ ಮಾಡ್ತಿದ್ರು, ರೀಲ್ಸ್ ಅಲ್ಲಿ ಹಿಟ್ ಆಗಿದ ತಕ್ಷಣ ಸೀರಿಯಲ್ ಸಿಕ್ಬಿಟ್ಟು ಅವ್ರಿಗೇನ್ ಬಿಡಪ್ಪ ಕಷ್ಟನೇ ಇಲ್ಲ ಅನ್ನೋ ರೀತಿ ಭವ್ಯಗೌಡ ಅವ್ರೇನಿಲ್ಲ. ಅವ್ರದೇ ಆದಂತಹ ಲೈಫ್ ಅಲ್ಲಿ ತುಂಬಾನೇ ಸ್ಟ್ರಗಲ್ಸ್ ಇರುತ್ತೆ. ತ್ರಿವಿಕ್ರಮ್ ಅವ್ರಿಗೂ ಅಷ್ಟೇ ಅವರ ಸ್ಟ್ರಗಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಕಾರಣಕ್ಕಾಗಿನೇ ಅವ್ರು ಎಲ್ಲಿಯೂ ಕೂಡ ಓಡಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿಲ್ಲ. ತ್ರಿವಿಕ್ರಮ್ ಅವ್ರು ಈ ಟೈಮಲ್ಲಿ ಅವರ ಒಂದು ಟೈಮನ್ನ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವರ ಒಂದು ಲೈಫ್ ಸೆಟಲ್ ಆಗುತ್ತೋ ಅಂತಹ ಕಡೆ ಮಾತ್ರ ತ್ರಿವಿಕ್ರಮ್ ಅವರು ಅವರ ಟೈಮನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಈ ಟೈಮಲ್ಲಿ. ಸೊ ಇಬ್ರು ಒಟ್ಟಿಗೆ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಿದ ತಕ್ಷಣ ಭವ್ಯಗೌಡ ಅವ್ರ ಬಗ್ಗೆ ಈ ರೀತಿ ಹೇಟ್ರೆಡ್ ಸ್ಪ್ರೆಡ್ ಮಾಡೋದು ನಿಜಕ್ಕೂ ಸರಿಯಿಲ್ಲ. ಅಂಡ್ ಈ ವಿಚಾರ ತ್ರಿವಿಕ್ರಮ್ ಅವ್ರವರೆಗೂ ಕೂಡ ತಲುಪಿದೆ. ಅಂಡ್ ತ್ರಿವಿಕ್ರಮ್ ಅವರು ಕೂಡ ನೆನ್ನೆ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಒಂದಿಷ್ಟು ಮಾಹಿತಿನ ಶೇರ್ ಮಾಡ್ಕೊಂಡಿದ್ದಾರೆ. ಲೈಕ್ ಅವ್ರಿಗೂ ಕೂಡ ಅವರ ಲೈಫಲ್ಲಿ ಅವ್ರದೇ ಆದಂತಹ ಸ್ಟ್ರಗಲ್ಸ್ ಇರುತ್ತೆ. ಅಂಡ್ ನನ್ನ ಭವ್ಯಗೌಡ ಅವ್ರ ಮಧ್ಯೆ ಏನೂ ಇಲ್ಲ ಅನ್ನೋದು ನಾನು ಮುಂಚೆನೂ ಕ್ಲಾರಿಫೈ ಮಾಡಿದ್ದೀನಿ. ಅಂಡ್ ಇವತ್ತು ಕೂಡ ಕ್ಲಾರಿಟಿಯನ್ನ ಕೊಡ್ತಿದ್ದೀನಿ. ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಬಟ್ ಇಬ್ರಿಗೂ ಸಹ ಒಂದಷ್ಟು ಕೆಲಸ
ಕೆಲಸಗಳಿರೋದ್ರಿಂದ, ಪರ್ಸನಲ್ ಕೆಲಸಗಳಿರೋದ್ರಿಂದ ಆಗಿರ್ಬೋದು, ಶೂಟಿಂಗ್ಸ್ ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ಆಗಿರ್ಬೋದು, ಇಬ್ರು ಕೂಡ ಮೀಟ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಈ ಕಾರಣಕ್ಕಾಗಿ ಇಬ್ರು ಕೂಡ ದೂರನೇ ಇದೀವಿ, ಇಬ್ರು ಕೂಡ ಮೀಟ್ ಮಾಡೋದಕ್ಕೆ ಆಗ್ತಿಲ್ಲ. ಮೀಟ್ ಮಾಡಿಲ್ಲ ಅಂತ ಅಂದಿದ ತಕ್ಷಣ ಒಬ್ಬರ ಬಗ್ಗೆ ಈ ರೀತಿಯಾದಂತಹ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದು ತುಂಬಾನೇ ತಪ್ಪಾಗುತ್ತೆ. ಅದನ್ನ ಯಾರು ಕೂಡ ಮಾಡಬೇಡಿ ಅಂತ ಹೇಳಿ ತ್ರಿವಿಕ್ರಮ್ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಇದ್ರ ಬಗ್ಗೆ ಅವರಿಬ್ರು ಕೂಡ ಸಾಕಷ್ಟು ಬಾರಿ ಕನ್ಫರ್ಮೇಶನ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಲೈಕ್ ನಮ್ಮಿಬ್ಬರ ಬಗ್ಗೆ ಆ ರೀತಿ ಏನೂ ಇಲ್ಲ ಅನ್ನೋದನ್ನ ಕ್ಲಾರಿಫೈ ಮಾಡ್ಬಿಟ್ಟಿದ್ದಾರೆ. ಬಟ್ ಆದ್ರೂ ಸಹ ಸಾಕಷ್ಟು ಜನ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡೇ ಇದ್ದೀರಾ. ಇಬ್ರು ಯಾವತ್ತೋ ಒಂದ್ ದಿವಸ ಕಾಣಿಸ್ಕೊಳ್ತಾರೆ, ಯಾವತ್ತೋ ಒಂದ್ ದಿವಸ ಒಂದಾಗ್ತಾರೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡೇ ಇದ್ದೀರಾ. ಫೈನ್, ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಿ. ಬಟ್ ಅವ್ರ ಕೆಲಸನ ಅವ್ರು ಮಾಡ್ಕೊಂಡು ಖುಷಿಯಾಗಿರ್ತಾರೆ. ಲೈಕ್ ಅವ್ರ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ನಿಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಲೈಕ್ ಒಂದು ಫೋಟೋ ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗ್ಬಿಟ್ಟಿರ್ತಾರೆ. ಬಟ್ ಅವರು ಅವ್ರ ಜೊತೆ ಹೇಗ್ ಬದುಕಬೇಕು, ಮುಂದೆ ಜೀವನ ಹೇಗ್ ನಡೆಸಬೇಕು ಎಲ್ಲವನ್ನು ಸಹ ಯೋಚನೆ ಮಾಡಿನೇ ಕೆಲವೊಂದು ನಿರ್ಧಾರಗಳನ್ನ ತಗೊಂಡಿರ್ತಾರೆ. ಸೊ ಅವ್ರಿಗೆ ಏನನ್ಸುತ್ತೆ ಅವ್ರು ಅದನ್ನ ಮಾಡ್ಬೇಕಾಗುತ್ತೆ. ನಾವೆಲ್ಲರೂ ಫ್ಯಾನ್ಸ್ ಇಷ್ಟಪಟ್ಬಿಟ್ರಿ, ಅವರಿಬ್ಬರ ಪೇರ್ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅಂದ ತಕ್ಷಣ ಅವರಿಬ್ಬರನ್ನ ಮದುವೆ ಆಗಿ ಅಂತ ಹೇಳೋದು ತುಂಬಾನೇ ತಪ್ಪಾಗುತ್ತೆ. ಅಂಡ್ ಬಿಗ್ ಬಾಸ್ ಶೋ ಅನ್ನೋದು ಯಾವ ರೀತಿ ಅಂತಂದ್ರೆ, ನಾನು ಬಿಗ್ ಬಾಸ್ ಶೋ ನೋಡ್ತಿರೋದು ಲೈಕ್ ಆಲ್ಮೋಸ್ಟ್ ತೆಲುಗು, ತಮಿಳು, ಹಿಂದಿ ಇದು ಯಾವ ಬಿಗ್ ಬಾಸ್ ಅನ್ನು ನಾನು ನೋಡೋದಿಲ್ಲ. ಜಸ್ಟ್ ಕನ್ನಡ ಬಿಗ್ ಬಾಸ್ ಅನ್ನೇ ನಾನು ನೋಡೋದು. ಸೀಸನ್ 1 ಇಂದ ಹಿಡಿದು ಸೀಸನ್ 11 ವರೆಗೂ ಕೂಡ ತಪ್ಪದೆ ಬಿಗ್ ಬಾಸ್ ಶೋನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅಂಡ್ ಬಿಗ್ ಬಾಸ್ ಶೋ ಹೇಗೆ ಅಂತಂದ್ರೆ, ಅಲ್ಲಿ ಏನು ಇಲ್ಲದೆ ಇರುವಂತ ಕಡೆನೂ ಕೂಡ ಕಂಟೆಂಟ್ ಅನ್ನ ಸೃಷ್ಟಿ ಮಾಡುವಂತಹ ಶಕ್ತಿ ಬಿಗ್ ಬಾಸ್ ಶೋಗಿದೆ. ಯಾಕಂದ್ರೆ ಬಿಗ್ ಬಾಸ್ ಶೋ ಅನ್ನೋದು ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್ ಶೋ ಆಗಿರೋದ್ರಿಂದ ಏನು ಇಲ್ದಿರೋ ಕಡೆನೂ ಅವರು ಕಂಟೆಂಟ್ ಅನ್ನ ಹುಡುಕ್ತಾರೆ. ಲೈಕ್ ಯಾರೋ ಒಬ್ರು ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂತಂದ್ರೆ ಅಲ್ಲೊಂದು ಕಂಟೆಂಟ್ ಹುಡುಕ್ತಾರೆ. ಅಂಡ್ ಯಾರೋ ಒಬ್ರು ಕುತ್ಕೊಂಡು ನಗ್ತಿದ್ದಾರೆ ಅಂತಂದ್ರೆ ಅಲ್ಲೊಂದು ಕಂಟೆಂಟ್ ಹುಡುಕ್ತಾರೆ. ಯಾರೋ ಕುತ್ಕೊಂಡು ಜಗಳ ಆಡ್ತಿದ್ದಾರೆ ಅಂತಂದ್ರೆ ಅಲ್ಲೊಂದು ಕಂಟೆಂಟ್ ಹುಡುಕ್ತಾರೆ. ಲೈಕ್ ಅವರು ಅಲ್ಲಿ ನಡೆದಿರೋದೇ ಬೇರೆ ಏನೋ ಇರುತ್ತೆ, ಬಟ್ ಅಲ್ಲಿ ತೋರಿಸಿರುವಂತಹ ರೀತಿನೇ ಬೇರೆ ಇರುತ್ತೆ. ಲೈಕ್ ಒಂದು ಕ್ಯಾಮ್ರಾಮನ್ ಅವ್ರನ್ನ ತೋರಿಸೋ ರೀತಿನಲ್ಲೂ ಕೂಡ ಎಲ್ಲವೂ ಸಹ ಇರುತ್ತೆ. ಆ ರೀತಿ ಕೂಡ ನಮ್ಗೆ ಬೇರೆ ರೀತಿನೇ ತೋರಿಸಿರ್ತಾರೆ. ಲೈಕ್ ಅಲ್ಲಿ ಏನೋ ನಡೆದಿದ್ರೆ ನಮ್ಗೆ ಏನೋ ಕನ್ವೆ ಆಗ್ತಿರುತ್ತೆ. ಆ ರೀತಿ ಬಿಗ್ ಬಾಸ್ ಶೋ ನಡೀತಿರುತ್ತೆ. ಅಂಡ್ ಒಂದು ಎಕ್ಸಾಂಪಲ್ ಮೂಲಕನೇ ಹೇಳಬೇಕು ಅಂತಂದ್ರೆ, ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರ ಮಾರ್ನಿಂಗ್ ಅಂದ್ರೆ 4 o'clock ಅಷ್ಟರಲ್ಲಿ ಒಂದು ಕಾನ್ವರ್ಸೇಷನ್ ತುಂಬಾನೇ ಲೀಕ್ ಆಯ್ತು ಅಂಡ್ ತುಂಬಾನೇ ವೈರಲ್ ಆಯ್ತು. ಅವರಿಬ್ರು ಕನ್ವರ್ಸೇಷನ್ ಮಾಡಿರೋದು ತುಂಬಾನೇ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಆ ಕನ್ವರ್ಸೇಷನ್ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದು ಬಿಗ್ ಬಾಸ್ ಶೋನವರು ತೋರಿಸಿಲ್ಲ. ಅಂಡ್ ಆ ಕಾನ್ವರ್ಸೇಷನ್ ಹೇಗೆ ಎಂಡ್ ಆಯ್ತು ಅನ್ನೋದನ್ನು ಸಹ ತೋರಿಸಿಲ್ಲ. ಅಂಡ್ ಆ ಕಾನ್ವರ್ಸೇಷನ್ ಅಲ್ಲಿ ಏನ್ ನಡೀತು, ಅವರಿಬ್ರು ಏನ್ ಮಾತಾಡಿದ್ರು ಅನ್ನೋದು ಸಹ ನಮ್ಗೆ ಅವರು ಟೆಲಿಕಾಸ್ಟ್ ಮಾಡಿಲ್ಲ. ಜಸ್ಟ್ ಅಲ್ಲಿ ನಮ್ಗೆ ತೋರಿಸಿದೇನು ಅಂತಂದ್ರೆ, ತ್ರಿವಿಕ್ರಮ್ ಅವರು ಏನ್ ಕೇಳಬೇಕು ಆಲ್ರೆಡಿ ಕೇಳಾಗಿತ್ತು. ತ್ರಿವಿಕ್ರಮ್ ಅವ್ರು ಕೇಳಿದ ಪ್ರಶ್ನೆಗೆ ಭವ್ಯಗೌಡ ಅವರು, ನೀನ್ ಬಿಗ್ ಬಾಸ್ ಗೆದ್ದು ಬಂದು ನನಗೆ ಈ ಪ್ರಶ್ನೆನ ಕೇಳಿದಾಗ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿರೋದು ಭವ್ಯಗೌಡ ಅವರ ಒಂದು ಆಡಿಯೋ ಮಾತ್ರ ನಮ್ಗೆಲ್ರಿಗೂ ಕೇಳಿಸೋ ರೀತಿ ಟೆಲಿಕಾಸ್ಟ್ ಮಾಡಿದ್ರು. ಬಟ್ ಅಲ್ಲಿ ತ್ರಿವಿಕ್ರಮ್ ಅವ್ರು ಏನ್ ಕೇಳಿದ್ದಾರೆ ಅನ್ನೋದನ್ನ ಕ್ಲಾರಿಫೈ ನಮ್ಗೆ ಯಾರು ಸಹ ಮಾಡಲಿಲ್ಲ. ಟೆಲಿಕಾಸ್ಟ್ ಮಾಡೋ ಮುಖಾಂತರ ಆಗಿರ್ಬೋದು ಅಥವಾ ವೀಕೆಂಡ್ ಎಪಿಸೋಡ್ ಅಲ್ಲಿ ಆಗಿರ್ಬೋದು, ಯಾರು ಸಹ ಬಂದು ಆ ವಿಚಾರದ ಬಗ್ಗೆ ಕ್ಲಾರಿಫೈ ಅನ್ನ ಮಾಡಿಲ್ಲ. ಸೊ ಈ ರೀತಿ ಅಲ್ಲಿ ಏನೂ ಇಲ್ಲದೆ ಇದ್ದಾಗ್ಲೂ ಸಹ ಅಲ್ಲಿ ಏನೋ ಇದೆ ಅಂತ ಜನಗಳಿಗೆ ಅನ್ಸಬೇಕು. ಆ ರೀತಿ ಕಂಟೆಂಟ್ ಕೊಡುವಂತಹ ಕೆಪಾಸಿಟಿ ಬಿಗ್ ಬಾಸ್ ಕ್ಯಾಮ್ರಾಮನ್ ಗಳಿಗಿದೆ, ಎಡಿಟಿಂಗ್ ಟೀಮ್ಗಿದೆ, ಹೋಲ್ ಬಿಗ್ ಬಾಸ್ ಟೀಮ್ಗೆ ಆ ರೀತಿಯಾದಂತಹ ಕೆಪಾಸಿಟಿ ಇದೆ. ಯಾಕಂದ್ರೆ ಅದು ಕಂಟೆಂಟ್ ಓರಿಯೆಂಟೆಡ್ ಶೋ ಅಂತ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ. ಏನೋ ಒಂದು ಕಂಟೆಂಟ್ ಕೊಟ್ರೆ ಅಲ್ವಾ ಜನ ನೋಡೋದು. ಕಂಟೆಂಟ್ ಒಟ್ನಲ್ಲಿ ಅದು ಪಾಸಿಟಿವ್ ಆಗಿ ಕಂಟೆಂಟ್ ಬರ್ಬೋದು ಅಥವಾ ನೆಗೆಟಿವ್ ಆಗಿ ಕಂಟೆಂಟ್ ಬರ್ಬೋದು, ಒಟ್ನಲ್ಲಿ ಕಂಟೆಂಟ್ ಬೇಕು ಜನಗಳಿಗೆ, ಅದು ನೋಡೋದಕ್ಕೆ ಖುಷಿ ಕೊಡಬೇಕು. ಈ ರೀತಿ ಏನೂ ಇಲ್ಲದೆ ಇರೋ ಕಡೆ ಏನೋ ಇದೆ ಅನ್ನೋದನ್ನ ಸೃಷ್ಟಿ ಮಾಡೋದೇ ಬಿಗ್ ಬಾಸ್ ಶೋ. ಅದನ್ನ ಒಂದನ್ನ ಅರ್ಥ ಮಾಡ್ಕೊಂಡ್ಬಿಡಿ. ಅಂಡ್ ಭವ್ಯಗೌಡ ಅವರ ಬಗ್ಗೆ ಒಂದು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅವರು ತ್ರಿವಿಕ್ರಮ್ ಅವರ ಒಂದು ಲವ್ ಮ್ಯಾಟರ್ನ ಯಾವತ್ತೂ ಕೂಡ ಎಂಟರ್ಟೈನ್ ಮಾಡಿಲ್ಲ. ತ್ರಿವಿಕ್ರಮ್ ಅವರು ಆಗಿರ್ಬೋದು ಅಥವಾ ಭವ್ಯಗೌಡ ಅವರಾಗಿರ್ಬೋದು ಯಾವತ್ತೂ ಕೂಡ ಈ ವಿಚಾರನ ಎಂಟರ್ಟೈನ್ ಮಾಡಿಲ್ಲ. ತ್ರಿವಿಕ್ರಮ್ ಅವರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಿದ್ದಾರೆ, ಐ ಲವ್ ಯು ಪನ್ನಿಕುಟ್ಟಿ ಅಂತ ಹೇಳಿ ಒಂದಷ್ಟು ಕಡೆ ಹೇಳಿದ್ದಾರೆ. ಬಟ್ ಅದು ಯಾವ ರೀತಿ ಹೇಳಿದ್ದಾರೆ ಅನ್ನೋದು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಹೊರಗಡೆಯಿಂದ ನೋಡ್ತಿರುವ ನಮ್ಗೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ. ಅಂಡ್ ಭವ್ಯಗೌಡ ಅವರು ಒಂದು ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ಈ ರೀತಿಯಾದಂತಹ ರೂಮರ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಸ್ಪ್ರೆಡ್ ಆಗ್ತಿದೆ ಅಂತ ಗೊತ್ತಾದಾಗ ತುಂಬಾನೇ ವಾಯ್ಸ್ ರೈಸ್ ಮಾಡಿದವರು, ತುಂಬಾನೇ ಹೈ ವಾಯ್ಸ್ ರೈಸ್ ಮಾಡಿದವರು ಅಂತಾನೆ ಹೇಳ್ಬೋದು. ಭವ್ಯಗೌಡ ಅವರು ಆ ಮಟ್ಟಕ್ಕೆ ವಾಯ್ಸ್ ಅನ್ನ ರೈಸ್ ಮಾಡಿರ್ತಾರೆ. ತ್ರಿವಿಕ್ರಮ್ ಹಾಗೆ ಭವ್ಯಗೌಡ ಅವರ ಬಗ್ಗೆ ಲವ್ ಮ್ಯಾಟರ್ ಬಗ್ಗೆ ಈ ರೀತಿಯಾದಂತಹ ರೂಮರ್ಸ್ ಮನೆ ಒಳಗಡೆ ನಡೀತಿದೆ ಅಂತ ಗೊತ್ತಾಗ ಅಲ್ಲಿ ಹೋಗಿ ಭವ್ಯಗೌಡ ಅವರು ಜಗಳಾನೇ ಮಾಡ್ಬಿಟ್ಟಿರ್ತಾರೆ. ಮಂಜಣ್ಣ ಅವ್ರ ಮೇಲಾಗಿರ್ಬೋದು, ಆ ರೀತಿ ಮಾತಾಡಿದಂತಹ ಚೈತ್ರಕ್ ಅವ್ರ ಮೇಲಾಗಿರ್ಬೋದು, ಈ ರೀತಿ ಭವ್ಯಗೌಡ ಅವರು ಪ್ರತಿಯೊಂದು ಬಾರಿನೂ ಕ್ಲಾರಿಫೈ ಅನ್ನ ಮಾಡ್ಕೊಂಡೇ ಬರ್ತಿದ್ದಾರೆ, ನಮ್ಮಿಬ್ಬರ ಮಧ್ಯೆ ಏನು ಆ ಥರದ್ದು ನಡೀತಿಲ್ಲ ಅಂತ ಹೇಳಿ. ಅಂಡ್ ಸಾಕಷ್ಟು ಬಾರಿ ಭವ್ಯಗೌಡ ಅವರು ನಾಮಿನೇಟ್ ಸಹ ಆಗಿದ್ದಾರೆ ಈ ವಿಚಾರಕ್ಕೆ. ಲೈಕ್ ಭವ್ಯಗೌಡ ಅವರು ತ್ರಿವಿಕ್ರಮ್ ಅವ್ರ ಜೊತೆನೇ ಇರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಅವ್ರನ್ನ ನಾಮಿನೇಟ್ ಕೂಡ ಮಾಡಿದ್ದಾರೆ. ಅಂಡ್ ಅದಕ್ಕೆ ಭವ್ಯಗೌಡ ಅವರು ಆನ್ಸರ್ ಮಾಡ್ಬೇಕಾದ್ರೆ, ಹೌದು ಇರ್ತೀನಿ, ಏನ್ ಇವಾಗ ನಾನ್ ತ್ರಿವಿಕ್ರಮ್ ಅವ್ರ ಜೊತೆ ಇದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅನ್ನೋ ರೀತಿನೇ ಮಾತಾಡಿದ್ದಾರೆ ಹೊರತು, ನಾನು ತ್ರಿವಿಕ್ರಮ್ ಕಪಲ್ಸು, ನಾವಿಬ್ರು ಲವ್ ಮಾಡ್ತಾ ಇದೀವಿ, ನಾವು ಮುಂದಕ್ಕೆ ನಮ್ ಜರ್ನಿನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು
ಜೊತೆಗಿರ್ಬೇಕು ಅನ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಇವಾಗ್ಲಿಂದನೇ ಜೊತೆಗಿರ್ತಿದೀವಿ ಅಂತ ಭವ್ಯಗೌಡ ಅವ್ರು ಯಾವತ್ತೂ ಹೇಳಿಲ್ಲ. ಅವ್ರು ಪ್ರತಿ ಬಾರಿ ಹೇಳಿರೋದು ಒಂದೇ, ಲೈಕ್ ನಾವಿಬ್ರು ಗುಡ್ ಫ್ರೆಂಡ್ಸ್ ಅಂಡ್ ಮುಂದೆ ಕೂಡ ಇದೇ ರೀತಿ ಇರ್ತೀವಿ ಅಂತ ಭವ್ಯಗೌಡ ಅವ್ರು ಸಾಕಷ್ಟು ಬಾರಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅಂಡ್ ತ್ರಿವಿಕ್ರಮ್ ಅವರು ಸಹ ಅವ್ರು ಪ್ರಪೋಸ್ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ, ಬಟ್ ಅದನ್ನ ಬಿಗ್ ಬಾಸ್ ಅವರು ಅವ್ರಿಗೆ ತಕ್ಕಂಗೆ ಅವ್ರಿಗೆ ಹೇಗ್ ಬೇಕೋ, ಅವ್ರಿಗೆ TRP ಬರೋದಕ್ಕೆ ಹೇಗ್ ಬೇಕೋ ಅದನ್ನ ನಮ್ಮ ಮುಂದೆ ಟೆಲಿಕಾಸ್ಟ್ ಮಾಡಿ ನಮ್ಮ ತಲೆನಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಅದನ್ನ ಬಿಟ್ರೆ ಅವರಿಬ್ಬರ ಮಧ್ಯೆ ಬೇರೆ ಏನು ನಡೆದಿರ್ಲಿಲ್ಲ. ಅಂಡ್ ನಾವ್ ಅದನ್ನೆಲ್ಲ ಅನ್ಕೊಂಡು ಅವರಿಬ್ರು ಚೆನ್ನಾಗಿರ್ತಾರೆ ಅಂತ ಹೇಳಿ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂತಂದ್ರೆ ಒಂದು ಕಪಲ್ನ ನೋಡಿದಾಗ ಅವರಿಬ್ರು ಅವರಿಬ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತಂದಾಗ ಅವರು ಮುಂದೆ ಲೈಫಲ್ಲೂ ಅದೇ ರೀತಿ ಇರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇನಿಲ್ಲ. ಬಟ್ ಇರ್ಲೇಬೇಕು ಅಂತ ಕಂಡೀಷನ್ಸ್ಗಳನ್ನ ಹಾಕೋದು, ನೀವು ಹೇಳ್ದಂಗೆ ಅವ್ರು ಇರ್ಲಿಲ್ಲ ಅಂತಂದ್ರೆ ಅವ್ರ ಬಗ್ಗೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದು ತುಂಬಾನೇ ತಪ್ಪಾಗುತ್ತೆ. ಅಂಡ್ ಇದ್ರ ಬಗ್ಗೆ ತ್ರಿವಿಕ್ರಮ್ ಅವರು ಕೂಡ ಸಾಕಷ್ಟು ಬಾರಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಂಡ್ ಈಗ ಮೊನ್ನೆ ತಾನೇ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಸ್ಟೋರೀಸ್ಗಳನ್ನ ಹಾಕಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅವರಿಬ್ಬರ ಮಧ್ಯೆ ಆ ರೀತಿಯಾದಂಥದ್ದು ಏನೂ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅವರಿಬ್ಬರ ಮಧ್ಯೆ ಇರೋದು. ಟೈಮ್ ಸಿಕ್ಕಾಗ ಅವರು ಮೀಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಸ್ಟಾಪ್ ಸ್ಪ್ರೆಡಿಂಗ್ ನೆಗೆಟಿವಿಟಿ ಅಬೌಟ್ ಭವ್ಯಗೌಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ.